ಸ್ಟಾರ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಡಿಯೋ ಬಂದು ಜೂನ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ಜನವರಿಯಿಂದ ಜೂನ್ಗೆ 6 ತಿಂಗಳು ಇರುತ್ತೆ. 6 ತಿಂಗಳು ಮುಂಚೆನೇ ಹೇಳಿರೋವಂಥದ್ದನ್ನೆಲ್ಲ ಈಗ ನೀವು ನೋಡ್ತಾ ಬರ್ತಾ ಇದ್ದೀರಾ. ನಾನು ಜನವರಿಯಲ್ಲೇ ಪ್ರಿಡಿಕ್ಟ್ ಮಾಡಿದ್ದೀನಿ. ಆ ವೀಡಿಯೋಸ್ ನೀವೆಲ್ಲ ನೋಡ್ಬೋದು. ಈ ವರ್ಷ ಅಂದ್ರೇ ಪೊಲಿಟಿಕಲ್ ಬಗ್ಗೆನೇ ನೀವು ನೋಡ್ತೀರಾ. ಜೊತೆಗೆ ಪೊಲಿಟಿಕಲ್ ಪವರ್ ಬದಲಾಗುವಂಥದ್ದು ಇರ್ಬೋದು, ಅಥವಾ ಪೊಲಿಟಿಕಲಲ್ಲಿ ತುಂಬ ಹೆಸರು ಮಾಡಿ ತುಂಬ ಟಾಪಲ್ಲಿರೋರು ಕೂಡ ಕೆಳಗಡೆ ಹೋಗ್ಬೋದು, ಕೆಳಗಡೆ ಇರೋರು ಮೇಲೆ ಬರ್ಬೋದು. ಈ ರೀತಿ ಅನಿರೀಕ್ಷಿತವಾಗಿ ಬದಲಾವಣೆಗಳನ್ನ ರಾಜಕೀಯದಲ್ಲಿ ನಾವು ನೋಡ್ತೀವಿ ಅಂತ ಆವತ್ತೇ ನಾನು ಹೇಳಿದ್ದೆ. 6 ತಿಂಗಳವರೆಗೂ ನೀವು ನೋಡ್ತಾನೆ ಬರ್ತಾ ಇದ್ದೀರಾ. ತಮಿಳ್ನಾಡಲ್ಲಿ ವಿಜಯ್ ಇರ್ಬೋದು, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಇನ್ನು ಅಣ್ಣಾಮಲೈ ಅವರು ಹೊಸ ಪಾರ್ಟಿ ಕಟ್ತೀನಿ ಅಂತ ಇರೋವಂಥದ್ದು. ಅಂದರೆ ಈ ಒಂದು 6 ತಿಂಗಳು ನಾವು ನೋಡ್ತಾ ಇರೋಂಥದ್ದೆಲ್ಲ ಬರೀ ಪೊಲಿಟಿಕಲ್ ಬಗ್ಗೆನೇ ಮಾತುಗಳು. ಯಾಕಂದರೆ ರಿಸರ್ಚ್ಮೆಂಟ್ ಅಂದರೆ ಹಂಗಿರುತ್ತೆ. ರಿಸರ್ಚ್ ಮಾಡಿ ನಾನು ಯಾವಾಗಲೂ ಹೇಳ್ತೀನಿ, ಸುಮ್ಮನೆ ಆ ರಾಶಿ ಹಿಂಗೆ, ಈ ರಾಶಿ ಹಿಂಗೆ, ಇವ್ರಿಗೆ ಹಂಗೆ ಎದುರಿಸೋದು, ಅಥವಾ ಈ ರಾಶಿಗೆ ಈ ಥರ ಆಗ್ಬಿಡುತ್ತೆ, ಇಲ್ಲವೇ ಇಲ್ಲ. ಕರೆಕ್ಟಾಗೇ ಹೇಳ್ತೀನಿ. ಏನಿದ್ರೂ ನಾನು ಕರೆಕ್ಟಾಗಿ ಹೇಳ್ತೀನಿ. ಯಾರಿಗೂ ಎದುರಿಸೋವಂಥದ್ದಾಗಲಿ ಏನೂ ಇರಲ್ಲ. ಜೊತೆಗೆ ಇನ್ಸ್ಟಂಟ್ ರೆಮಿಡೀಸ್ ನಾನು ಕೊಡ್ತಾ ಇರೋವಂಥದ್ದು ಏನಿದೆ, ಸಿಕ್ಕಾಪಟ್ಟೆ ಎಲ್ರಿಗೂ ವರ್ಕ್ ಆಗ್ತಾ ಇರೋವಂಥದ್ದು. ಪ್ರತಿ ತಿಂಗಳು ಮಾಸ ಭವಿಷ್ಯಕ್ಕೆ ಪ್ರತಿಯೊಬ್ಬರು ಏನಂದರೆ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಕೆಲವರು ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ, ಆದರೂ ಕೂಡ ನೋಡ್ತಿರ್ತಾರೆ. ಅವರೆಲ್ಲ ಕೂಡ ಕಮೆಂಟ್ ಮಾಡ್ತಿರ್ತಾರೆ. ನಾನು ಪ್ರತಿಯೊಬ್ಬರಿಗೂ ಏನು ಹೇಳ್ತೀನಿ ಅಂದರೆ, ಸ್ಟಾರ್ ಟ್ರೆಂಡ್ಸ್ ಯೂಟ್ಯೂಬ್ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಅಸ್ಟ್ರಾಲಜಿ, ನ್ಯೂಮರಾಲಜಿಲಿ ನಿಮಗೆ ಬೇಕಾಗಿರೋಂಥ ಪ್ರತಿಯೊಂದು ವಿಷಯದ ಬಗ್ಗೆನೇ ವಿಡಿಯೋ ಹಾಕಿದ್ದೀನಿ. ಸುಮ್ಮನೆ ಯಾವ ರಾಶಿಗೂ ಚೆನ್ನಾಗಿಲ್ಲ, ಅಥವಾ ಯಾವ ರಾಶಿಗೂ ತುಂಬ ಟಾಪ್, ಈ ಥರ ಹಾಕೇ ಇಲ್ಲ ನಾನು. ಪ್ರತಿ ತಿಂಗಳು ಒಂದು ಸರಿ ಒಂದು ವಿಡಿಯೋ ಮಾಡ್ತೀನಿ. 12 ರಾಶಿಗೂ ಇದೇ ಥರ ಆಗುತ್ತೆ, ಈ ಥರ ನೀವು ರೆಮಿಡೀಸ್ ಮಾಡ್ಕೊಳ್ಳಿ ಅಂತ ಹಾಕ್ತೀನಿ. ಒಂದೊಂದು ವಿಡಿಯೋನು ಒಂದೊಂದು ರಾಶಿಗೆ ಅಂತ ಖಂಡಿತವಾಗ್ಲೂ ಹಾಕಲ್ಲ. ಆ ರೀತಿ ಹಾಕಿ ನಾನು ವ್ಯೂಸ್ ತೊಗೊಳ್ಳೋಂಥ ಅವಶ್ಯಕತೆ ಕೂಡ ನನಗೆ ಇಲ್ಲವೇ ಇಲ್ಲ. ಯಾಕಂದರೆ 12 ರಾಶಿ ಒಂದು ಸರಿ ಕುತ್ಕೊಂಡು ಮಾತಾಡಿದ್ರೆ ಇಷ್ಟಿಷ್ಟೇ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದೊಂದು ವಿಡಿಯೋಲಿ ಅರ್ಧ ಗಂಟೆ ಕುಯ್ಕೊಂಡು ಏನೇನೋ ಹೇಳ್ಕೊಂಡು ಆ ಥರ ಎಲ್ಲ ಖಂಡಿತವಾಗ್ಲೂ ಮಾಡಲ್ಲ. ಏನು ಹೇಳಿದ್ರು ಕೂಡ ಕರೆಕ್ಟಾಗಿರಬೇಕು, ರಿಸಲ್ಟ್ ಓರಿಯೆಂಟೆಡ್ ಆಗಿರಬೇಕು. ಆ ರೀತಿಯಲ್ಲೇ ರಿಸರ್ಚ್ ಮಾಡಿ ಮಾತಾಡ್ತೀನಿ. ಸೊ ಇವಾಗ ನಾನು ಮಾತಾಡ್ತಾ ಇರೋವಂಥದ್ದು ಜೂನ್ ತಿಂಗಳ ಒಂದು ಮಾಸ ಭವಿಷ್ಯದ ಬಗ್ಗೆ ಯಾವ ಥರ ಇರುತ್ತೆ ಎಲ್ಲ ರಾಶಿಗಳಿಗೂ ಅಂತ ನೋಡೋದಾದರೆ, ಮೊದಲನೇದಾಗಿ ಮೇಷರಾಶಿಗೆ ಏನಂದರೆ, ಈ ಗುರು ಬದಲಾವಣೆ ಆಗಿರುವಂಥದ್ದು. ನಾನು ಹೋದ ತಿಂಗಳು ಕೂಡ ಗುರು ಬದಲಾವಣೆ ವಿಡಿಯೋ ಹಾಕಿದ್ದೆ. ಅದರಲ್ಲಿ ನಿಮ್ಗೆಲ್ರಿಗೂ ಹೇಳಿದ್ದೀನಿ ಗುರು ಬದಲಾವಣೆಯಿಂದ ನಿಮಗೆಲ್ಲ ಏನೇನಾಗುತ್ತೆ ಅನ್ನುವಂಥದ್ದು. ಆದರೂ ಕೂಡ ಇನ್ನೊಂದು ಸರಿ ಈ ಒಂದು ತಿಂಗಳಲ್ಲಿ, ಅಂದರೆ ಈ ಜೂನ್ ತಿಂಗಳಲ್ಲಿ ಈ ಗುರು ಬದಲಾವಣೆಯ ಜೊತೆಗೆ ಈ ಒಂದು ಗ್ರಹಗಳು ಏನಿರುತ್ತೆ ಅದರ ಎಫೆಕ್ಟ್ಸ್ ಯಾವ ಥರ ಇರುತ್ತೆ ನಿಮಗೆ ಅಂತ ಹೇಳೋದಾದರೆ, ಮೇಷರಾಶಿಗೆ ಯಾವುದಾದ್ರೂ ಮನೆ ತೊಗೊಳ್ಳೋವಂಥ ಯೋಗ ಖಂಡಿತವಾಗ್ಲೂ ಸಿಗೋವಂಥದ್ದಾಗತ್ತೆ. 4ನೇ ಮನೆ ರೆಪ್ರೆಸೆಂಟ್ಸ್ ಹೌಸ್ ಅಂತ ಹೇಳ್ತೀವಿ. ಮನೆ, ತಾಯಿಯ ಆರೋಗ್ಯದ ಕಡೆ ತುಂಬ ಗಮನ ಕೊಡಿ. ತಾಯಿಗೆ ಆಶೀರ್ವಾದ ತೊಗೊಳ್ಳೋವಂಥದ್ದು, ತಾಯಿಗೆ ಏನಾದರೂ ಗಿಫ್ಟ್ಸ್ ತೊಗೊಂಡೋಗಿ ಕೊಡೋವಂಥದ್ದು, ಈ ರೀತಿ ಏನಾದರೂ ಮಾಡಬೇಕಾಗುತ್ತೆ. ನೀವು ಅನಿರೀಕ್ಷಿತವಾಗಿ ನಿಮಗೆ ಗೊತ್ತಿಲ್ಲದೆ ಇರೋವಂಥದ್ದು, ನಿಮ್ಗೆ ಅಂದ್ಕೊಂಡೇ ಇರಲ್ಲ, ಒಂದು ಸೈಟೋ ಅಥವಾ ಒಂದು ಏನೋ ಜಮೀನೋ ಒಂದು ಜಾಗಗಳು ಏನಾದರೂ ಹೊಸದಾಗಿ ನೋಡೋವಂಥದ್ದು ಇರ್ಬೋದು, ಅಥವಾ ತುಂಬ ದಿನದಿಂದ ನಿಮ್ಮದು ಸೈಟ್ ಸೇಲ್ ಆಗ್ತಿರಲ್ಲ. ಆ ಸೈಟ್ ಸೇಲ್ ಆದರೆ ನಿಮ್ಗೆ ಎಷ್ಟೋ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇರೋರು, ಅಂದರೆ ಯೋಚನೆನೇ ಮಾಡದಿರೋರಿಗೆ ಸೈಟ್ ಸಿಗೋವಂಥದ್ದು, ಯೋಚನೆ ಮಾಡಿ ಈ ಥರ ಮಾರಬೇಕು ಅಂತ ಇರೋರಿಗೂ ಕೂಡ ಪರಿಹಾರ ಸಿಗೋವಂಥದ್ದು ಈ ಒಂದು ಜೂನ್ ತಿಂಗಳಾಗುತ್ತೆ. ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಟೈಮ್ ಇದೆ ಇದು. ಅದೇ ರೀತಿಯಲ್ಲಿ ನೋಡೋದಾದರೆ, ನಿಮಗೆ ನಾನು ಹೇಳಿದೆ ತಾಯಿ ಆಶೀರ್ವಾದ ತೊಗೊಳ್ಳಿ ಅಂತ, ಮತ್ತು ಮನೆ ತೊಗೊಳ್ಳೋವಂಥ ಯೋಗ, ಒಂದು ಕಾರ್ ತೊಗೊಳ್ಳೋವಂಥದ್ದು, ಅಥವಾ ಒಂದು ಚಿಕ್ಕದು ಬೈಕ್ ತೊಗೊಳ್ಳೋವಂಥದ್ದು, ಈ ರೀತಿ ಎಲ್ಲ ಕೂಡ ಖಂಡಿತವಾಗ್ಲೂ ಯೋಗ ಬರೋವಂಥದ್ದು ನಿಮಗೆ ಜೂನ್ ತಿಂಗಳಿರುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕು ಅಂದರೆ, ಸಾಧ್ಯವಾದಷ್ಟು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಿಯರೆಸ್ಟ್ ಇತ್ತು ಅಂತಂದರೆ ಹೋಗಿ ಬನ್ನಿ. ಹೋದಾಗ ಬರೀ ಕೈಯಲ್ಲಿ ಹೋಗ್ಬೇಡಿ. ಒಂದು 900 ಗ್ರಾಮ್ ತೊಗರಿಬೇಳೆ ತೊಗೊಂಡೋಗಿ ಕೊಡುವಂಥದ್ದು. ಇಲ್ಲ ತೊಗರಿಬೇಳೆ ನಿಮ್ಗೆ ಕೊಡೋಕ್ಕಾಗಲ್ಲ ಅಂದರೆ ಕೆಂಪು ಹೂವು ಯಾವುದಾದ್ರೂ ಪರವಾಗಿಲ್ಲ, ರೋಸ್ ಆದರೂ ಪರವಾಗಿಲ್ಲ, ಈ ಪನ್ನೀರ್ ಗುಲಾಬಿ ಅಂತ ಬರುತ್ತಲ್ಲ, ಆ ಥರ ಗುಲಾಬಿ ಅಥವಾ ದಾಸವಾಳ ಈ ರೀತಿಯಲ್ಲಿ ಏನಾದರೂ ತೊಗೊಂಡೋಗಿ ಕೊಡುವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಇನ್ನು ಪ್ರತಿದಿನ ಏನೇ ಕೆಲಸ ಮಾಡಬೇಕಾದ್ರೂ, ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಓಂ ಶರವಣ ಭವ ಅಂತ ಹೇಳ್ಕೊಳ್ಳೋವಂಥದ್ದು 9 ಸರಿ ಮಾಡ್ತಾ ಹೋಗಿ, ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಯಾವುದೇ ಕಾರಣಕ್ಕೂ ಕೆಂಪು ಬಟ್ಟೆ ಈ ತಿಂಗಳು ಮೇಷರಾಶಿಯವ್ರು ಹಾಕಬೇಡಿ. ಬೇರೆ ಎಲ್ಲ ಕಲರ್ಸು ಯೂಸ್ ಮಾಡಿ, ಅಪಾರ್ಟ್ ಫ್ರಮ್ ರೆಡ್ ಕಲರ್. ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಟೈಮು. ಇನ್ನು ವೃಷಭ ರಾಶಿಗೆ ಏನಂದರೆ, ಅಣ್ಣ ತಮ್ಮಂದರಿಂದ ಏನಾದರೂ ಒಂದು ಬೆಂಬಲ ಸಿಗುವಂಥದ್ದು. ಅಣ್ಣ ತಮ್ಮಂದ್ರ ಜೊತೆ ಜಗಳ ಮಾಡಿಬಿಟ್ಟು ದೂರ ಮಾಡ್ಕೊಂಬಿಟ್ಟಿರ್ತೀರಾ, ಅಥವಾ ಒಬ್ರೊಬ್ಬರು ಮುಖ ನೋಡ್ತಿರಲ್ಲ, ಆ ರೀತಿ ಇದ್ದರೂ ಕೂಡ ಈ ಒಂದು ಜೂನ್ ತಿಂಗಳಲ್ಲಿ ಅದು ಗೊತ್ತಿಲ್ಲದೇ ಯಾವುದೇ ರೀತಿಯಲ್ಲಿ ಮೀಟ್ ಆಗುವಂಥದ್ದು, ಇಬ್ಬರಿಗೂ ಏನಾದರೂ ಸಪೋರ್ಟ್ ಸಿಗುವಂಥದ್ದು, ಒಂದು ಒಳ್ಳೆ ರೀತಿಯಲ್ಲಿ ಮನೇಲಿ ಏನಾದರೂ ಅಂದರೆ ಈ ರಿಲೇಷನ್ಸ್ ಎಲ್ಲ ಸೇರ್ಕೊಳ್ಳೋ ಅಂಥದ್ದು, ಅಣ್ಣ ತಮ್ಮದಿರು, ಅಕ್ಕ ತಮ್ಮದಿರು, ಕಸಿನ್ಸ್ಗಳು ಈ ರೀತಿ ಸೇರಿಕೊಂಡು ಏನಾದರೂ ಒಂದು ಫಂಕ್ಷನ್ ಮಾಡೋ ಅಂಥದ್ದು, ಸ್ವಲ್ಪ ಸುಖ ಸಂತೋಷ ಸಿಗೋವಂಥದ್ದು ಅಣ್ಣ ತಮ್ಮಂದಿರಿಂದ ಅಂತ ಹೇಳ್ತೀನಿ. ಸೊ ಅದರಿಂದ ಆ ರೀತಿ ಆಪರ್ಚುನಿಟಿ ಸಿಕ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ಎಲ್ಲಿಡಬೇಕು ಅಲ್ಲೇ ಇಡಿ. ಹತ್ರ ಬಂದರು ಅಂದ ತಕ್ಷಣ ನೀವು ಮತ್ತೆ ಕರಗಿ ಏನೇನೋ ಮಾಡ್ಕೊಳ್ಳೋಕೆ ಹೋದರೆ ಮತ್ತೆ ಸಿಕ್ಕಾಕೋತೀರಾ. ಎಲ್ಲೆಲ್ಲಿ ಇಡಬೇಕು, ಯಾರನ್ನ ಅಲ್ಲಲ್ಲೇ ಇಡಬೇಕು. ಅಣ್ಣ ಆಗಲಿ, ತಮ್ಮ ಆಗಲಿ, ಅಕ್ಕ ಆಗಲಿ, ತಂಗಿ ಆಗಲಿ, ತಂದೆ ತಾಯಿ ಬಿಟ್ಟು ಪ್ರಪಂಚದಲ್ಲಿ ಬೇರೆ ಯಾರೂ ನಂಬೋವಂಥ ಕಾಲ ಖಂಡಿತವಾಗ್ಲೂ ಇದಲ್ಲ. ಅದರಿಂದ ನಿಮ್ಗೆ ಹೇಳೋವಂಥದ್ದು ಈ ಥರ ಆಪರ್ಚುನಿಟಿ ಸಿಗೋವಂಥದ್ದಾಗುತ್ತೆ. ಸಿಕ್ಕಿದಾಗ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಹಣಕಾಸಿನ ಅರಿವು ಜಾಸ್ತಿ ಆಗುವಂಥದ್ದು,
ಅದೇ ರೀತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಅಂತ ನಾವು ಹೇಳ್ತೀವಿ, ದುಡ್ಡು ಬರೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಸೊ ಅದರಿಂದ ನೀವೇನು ಮಾಡಿ ಸಾಧ್ಯವಾದಷ್ಟು ಶುಕ್ರವಾರ ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರು ಇರೋವಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ವೆಂಕಟೇಶ್ವರನಿಗೆ ತುಳಸಿ ಕೊಡಿ, ಲಕ್ಷ್ಮಿಗೆ ಮಲ್ಲಿಗೆ ಹೂವು ಕೊಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಅದೇ ರೀತಿಯಲ್ಲಿ ನೀವು ಯೂಸ್ ಮಾಡಬಾರ್ದು ಅನ್ನೋಂಥ ಬಟ್ಟೆಗಳೇನಿದೆ ಅಂತಂದರೆ ನಿಮಗೂ ಅಷ್ಟೇ ಕೆಂಪು ಬಟ್ಟೆ ಯಾವುದೇ ಕಾರಣಕ್ಕೂ ಈ ಒಂದು ತಿಂಗಳು ಜೂನ್ ತಿಂಗಳು ಹಾಕ್ಬೇಡಿ ಅಂತ ಹೇಳ್ತೀನಿ. ಸೊ ಒಳ್ಳೆ ರಿಸಲ್ಟ್ಸ್ ನೋಡ್ತೀರಾ. ಸೊ ದುಡ್ಡು ಕಾಸು ಚೆನ್ನಾಗಿದೆ, ಅಣ್ಣ ತಮ್ಮಂದಿರ ಬಾಂಧವ್ಯನೂ ಕೂಡ ಸರಿ ಹೋಗುತ್ತೆ. ಸೊ ಅದರಿಂದ ಒಳ್ಳೆ ಟೈಮೇ ಅಂತ ಅನ್ನುವಂಥದ್ದು ಜೂನ್ ತಿಂಗಳು ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ ಇಂಥ ಆಪರ್ಚುನಿಟಿನ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಗೆ ಹೊಡೆದಷ್ಟು ಜಾಕ್ಪಾಟ್ ಯಾರಿಗೂ ಹೊಡೆಯಲ್ಲ ಈ ವರ್ಷ ಅಂತ ಹೇಳ್ತೀನಿ. ಅದರಲ್ಲೂ ಜೂನ್ ತಿಂಗಳಲ್ಲೂ ಕೂಡ ಮಿಥುನ ರಾಶಿಯವರಿಗೆ ತುಂಬ ಅದೃಷ್ಟ. ಅವರಿಗೆ ಗೊತ್ತಿಲ್ಲದೆ ಯಾವುದ್ಯಾವುದೋ ಒಳ್ಳೊಳ್ಳೆ ಕಾರ್ಯಗಳು ನಡೆಯುವಂಥದ್ದು, ಮನೆಯಲ್ಲಿ ಮದುವೆಗೆ ಇನ್ನೂ ನೋಡ್ತೀವಿ ಅಂತಲೂ ಅಂದ್ಕೊಂಡಿರಲ್ಲ, ಆಲ್ರೆಡಿ ಯಾವುದೋ ಒಂದು ಸೆಟ್ ಆಗಿಬಿಡುವಂಥದ್ದು, ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗದೇ ಇರೋವಂಥದ್ದು ಇಂಥ ಟೈಮಲ್ಲಿ ಆಗ್ಬಿಡುವಂಥದ್ದಾಗುತ್ತೆ. ಅದೇ ರೀತಿಯಲ್ಲಿ ಮನೇಲಿ ಶುಭ ಕಾರ್ಯ ಸಮಾರಂಭಗಳು, ವಿದೇಶ ಪ್ರವಾಸ ಹೋಗುವಂಥದ್ದು ಇರ್ಬೋದು, ಅಥವಾ ಒಂದು ಮನೆ ಕಟ್ಟುವಂಥದ್ದು ಇರ್ಬೋದು, ಗೃಹ ಪ್ರವೇಶ ಮಾಡುವಂಥದ್ದು ಇರ್ಬೋದು. ಈ ರೀತಿಯ ಒಂದು ಜಾಕ್ಪಾಟ್ ಜೀವನದಲ್ಲಿ ಒಂದು ಉನ್ನತ ಸ್ಥಾನದ ಬದಲಾವಣೆನ ನೀವು ಖಂಡಿತವಾಗ್ಲೂ ನೋಡ್ತೀರಾ. ಸೊ ಮಿಥುನ ರಾಶಿಯವರ ಬಂಪರ್ ಟೈಮ್ ಅಂತ ಹೇಳ್ತೀನಿ. ಸೊ ಜೂನ್ ತಿಂಗಳು ತುಂಬ ಚೆನ್ನಾಗಿದೆ. ನೀವೇನು ಮಾಡಿ ಅಂದರೆ ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಯಾರ್ಯಾರು ಅನಾಥಾಶ್ರಮದಲ್ಲಿ ಮಕ್ಕಳು ಇರ್ತಾರೆ ಅವ್ರಿಗೆ ಏನಾದರೂ ಬಟ್ಟೆ ಕೊಡಿಸುವಂಥದ್ದು ಅಥವಾ ಊಟ ಕೊಡಿಸುವಂಥದ್ದು. ಈಗ ಹೇಳೋಕ್ಕೂ ಭಯ ಆಗುತ್ತೆ, ಅನಾಥಾಶ್ರಮದಲ್ಲಿ ಏನೇನು ನಡೀತಾ ಇದೆ ಅನ್ನೋಂಥದ್ದನ್ನು ಕೇಳಿದ್ಮೇಲೆ ಅದನ್ನು ಕೊಡಿಸ್ಬೇಕಾ ಬೇಡವಾ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅದರಿಂದ ಈ ಒಂದು ಪರಿಹಾರ ನೋಡ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಇಲ್ಲಾಂದರೆ ನಿಮ್ಮನೆ ಅಕ್ಕಪಕ್ಕದಲ್ಲಿ ಯಾರಾದರೂ ಬಡವ್ರ ಮಕ್ಕಳು ಗೌರ್ಮೆಂಟ್ ಸ್ಕೂಲೆಲ್ಲ ಓದ್ತಿರ್ತಾರೆ, ಅವ್ರ ಕೈಲಿ ಓದ್ಸೋಕ್ಕೆ ಶಕ್ತಿ ಇರಲ್ಲ ಅಂದರೆ ಅವ್ರಿಗೆ ಫೀಸು ಅಥವಾ ಏನಾದರೂ ಬುಕ್ಸ್ ತೊಗೊಡೋವಂಥದ್ದು, ಪೆನ್ಸ್ ತೊಗೊಡೋವಂಥದ್ದು, ಈ ರೀತಿ ಏನಾದರೂ ಮಕ್ಕಳಿಗೆ ರಿಲೇಟೆಡ್ ಟು ಎಜುಕೇಷನ್ಗೆ ಸಹಾಯ ಮಾಡಿ ಅಂತ ಹೇಳ್ತೀನಿ. ಯಾರಿಗೋ ಫೀಸ್ ಕಟ್ಟೋಕ್ಕಾಗಲ್ಲ ಅಂತಂದರೆ ನಿಮ್ಮ ಕೈಲಿ ಆದಷ್ಟು ಕಟ್ಟಿ. ಹಂಗಂತ ಲಕ್ಷ ಡೊನೇಷನ್ ಕೇಳ್ತಿದ್ದಾರೆ ಅಂತ ಆ ಥರ ಕಟ್ಟೋದಲ್ಲ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಸ್ಕೂಲ್ ರಿಲೇಟೆಡ್ ಏನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಮಾಡಿಕೊಡಿ. ಅವರಿಗೆ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ಸಾಧ್ಯವಾದಷ್ಟು ನೀವು ಆರೆಂಜ್ ಕಲರ್ಸು ಮತ್ತು ಗ್ರೀನ್ ಕಲರ್ಸು ತುಂಬ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಯೆಲ್ಲೋ ಕಲರ್ ಬಟ್ಟೆನ ಈ ತಿಂಗಳು ಮಿಥುನ ರಾಶಿಯವ್ರು ಹಾಕ್ಬೇಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರ್ತಾ ಇರೋಂಥದ್ದು ಕರ್ಕಾಟಕ ರಾಶಿ. ಈಗ ಒಂದು ಹೊಸ ಬೆಳಕು ಸ್ಟಾರ್ಟ್ ಆಗಿದೆ. ಎಲ್ಲರೂ ಹೇಳ್ತಾರೆ ಜನ್ಮಗುರು ನರೋದುಕ್ಕಂ ಅನ್ನೋವಂಥದ್ದು ಕರ್ಕಾಟಕ ರಾಶಿಗೆ ತುಂಬ ಕಷ್ಟ ಬಂದ್ಬಿಡುತ್ತೆ. ಆ ಥರ ಇಲ್ಲ ಖಂಡಿತವಾಗ್ಲೂ. ಯಾಕಂದರೆ ಗುರುವಿನ ಉಚ್ಚ ರಾಶಿಯ ಕರ್ಕಾಟಕ ರಾಶಿ. ಉಚ್ಚ ರಾಶಿಯಲ್ಲಿ ಅಂಥ ತೊಂದರೆ ಅಂತ ಏನು ಕೊಡೋದಿಲ್ಲ. ಬಟ್ ನೀವೇನಾದರೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಒಂದು ಒಳ್ಳೆ ಟೈಮ್ ಬರ್ತಾ ಇದೆ ಅಂತಂದರೆ ನಾವು ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಬೇಕು ಹೊರತು ದುರಾಲೋಚನೆಯಿಂದ ನನ್ನ ಹತ್ರ ಒಂದು 5 ಲಕ್ಷ ಇದೆ, ಈ ಟೈಮಲ್ಲಿ ಯಾರಿಗಾದರೂ ಬಡ್ಡಿಗೆ ಬಿಟ್ಬಿಡೋಣ ಕೊಟ್ಬಿಡೋಣ ಅಂದರೆ ಬಡ್ಡಿನೂ ಹೋಯ್ತು ದುಡ್ಡು ಹೋಯ್ತು. ಈ ರೀತಿ ಅಲ್ಲ. ಒಳ್ಳೆ ಟೈಮ್ ಅಂತ ಬಂದಾಗ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತ ಏನಿರುತ್ತೆ, ನಮಗೆ ಗೊತ್ತಿರೋ ಅಂಥ ಯಾವುದಾದ್ರೂ ಪೋಸ್ಟ್ ಆಫೀಸ್ಗಳು, ಈ ರೀತಿ ಯಾವುದಾದ್ರೂ ನಂಬಿಕೆಗೆ ಅರ್ಹವಾದಂಥ ಇದರಲ್ಲಿ ಹಾಕಬೇಕು. ಎಲ್ಲಂದ್ರಲ್ಲಿ ಕೊಟ್ಬಿಡೋದು, ಯಾರಿಗೋ ಇದು ಮಾಡೋಂಥದ್ದು ಮಾಡಿದ್ರೆ ಮತ್ತು ಹಣನೂ ಕಳ್ಕೊತೀರಾ, ನೆಮ್ಮದಿನೂ ಕಳ್ಕೊತೀರಾ, ಆರೋಗ್ಯನೂ ಕಳ್ಕೊತೀರಾ. ಬಟ್ ಒಳ್ಳೆ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗ ಒಂದು ಹೊಸ ಬೆಳಕು ಸಣ್ಣದಾಗಿ ಸ್ಟಾರ್ಟ್ ಆಗಿದೆ. ಸೊ ಆ ಕೆಂಡ ಬೆಂಕಿ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಈ ಒಂದು ಜೂನ್ ತಿಂಗಳೇನಿದೆ ತುಂಬ ಚೆನ್ನಾಗಿದೆ ನಿಮಗೆ. ಯಾರಿಗೂ ದುಡ್ಡು ಕೊಡೋವಂಥದ್ದು ಈ ರೀತಿ ಎಲ್ಲ ಖಂಡಿತವಾಗ್ಲೂ ಹೋಗಿ ಸಿಕ್ಕಾಕೋಬೇಡಿ. ಲಿಟಿಗೇಷನ್ಸು ಮತ್ತು ಯಾರಿಗಾದರೂ ಹೋಗಿ ಸಿಗ್ನೇಚರ್ ಮಾಡಿಬಿಡೋವಂಥದ್ದು, ಜಾಮೀನು ಕೊಡೋವಂಥದ್ದು ಬೇಡ. ನಿಮ್ಮದು ನೀವು ನೋಡ್ಕೊಳ್ಳಿ, ಬೇರೆಯವ್ರಿಗೆ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಮೊದಲೇ ನೀವು ಆ ಬುದ್ಧಿ ಇರೋವಂಥವ್ರು ಮತ್ತೆ ಸಿಕ್ಕಾಕೊಂಡು ಅದರೊಳಗಡೆ ಅದು ಹೇಳ್ತಾರಲ್ಲ ಬೆಂಕಿಯಿಂದ ಬಾಣಲಿಗೆ ಅಂತ, ಆ ಥರ ಆಗುವಂಥದ್ದು ಬೇಡ. ಸೊ ಒಳ್ಳೆ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಯಾವುದಕ್ಕೂ ಸಿಕ್ಕಾಕೊಳ್ಳೋಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ಸಾಧ್ಯವಾದಷ್ಟು ಶಿವನ ದೇವಸ್ಥಾನಕ್ಕೆ ಒಂದು 4 ಸೋಮವಾರ ಈ ಬೂದುಗುಂಬಳಕಾಯಿಂದ ಕಾಶಿ ಹಲ್ವ ಅಂತ ಮಾಡ್ತೀವಿ. ಆ ರೀತಿ ಏನಾದರೂ ಕಾಶಿ ಹಲ್ವ ಮಾಡಿ ತೊಗೊಂಡೋಗಿ ಹಂಚುವಂಥದ್ದು. ಯಾವುದಾದ್ರೂ ಒಂದು ಶುಭ ಸಮಾರಂಭಗಳೆಲ್ಲಾದರೂ ಅಂದರೆ ಅನಾಥಾಶ್ರಮಗಳಿಗೆ ಯಾವುದಾದ್ರು ಶುಭ ಸಮಾರಂಭ ನಿಮ್ಮ ಮನೇಲಿ ನಡೀತಿರುತ್ತೆ, ಯಾರ್ದೋ ಬರ್ತಡೇ ಇರ್ಬೋದು, ಅಥವಾ ಏನೋ ಒಂದು ಪೂಜೆ ಮಾಡಿಸಿರ್ತೀರಂದ್ರೆ ಅನಾಥಾಶ್ರಮಕ್ಕೆ ಈ ರೀತಿ ಬೂದುಗುಂಬಳಕಾಯಿಂದ ಮಾಡಿರೋಂಥ ಏನಾದರೂ ಒಂದು ಸ್ವೀಟ್ಸ್ನ ತೊಗೊಂಡೋಗಿ ಹಂಚುವಂಥದ್ದನ್ನು ಮಾಡಿ. ಇಲ್ಲಾಂದರೆ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಮಾಡ್ಕೊಂಡು ತೊಗೊಂಡೋಗಿ ಒಂದು 4-5 ಜನಕ್ಕೆ ಹಂಚುವಂಥದ್ದನ್ನು ಮಾಡಿ. ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಆದಷ್ಟು ನೀವೇನು ಮಾಡಿ ಅಂದರೆ ಬಿಳಿ ಬಟ್ಟೆ ಯೂಸ್ ಮಾಡಿ. ಈ ತಿಂಗಳು ಯಾವುದೇ ಕಾರಣಕ್ಕೂ ಕೆಂಪು ಬಟ್ಟೆ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಬರುವಂಥದ್ದು ಸಿಂಹ ರಾಶಿ. ಸಿಂಹ ರಾಶಿಗೆ ಕೈಗೆ ಬರ್ತಾಯಿದೆ, ಬಾಯಿಗೆ ಬರ್ತಾ ಇಲ್ಲ, ಏನು ಮಾಡೋಕ್ಕೋದ್ರೂ ಮುಂದಕ್ಕೆ ಹೋಗ್ತಾ ಇಲ್ಲ, ಭಯ ಪಡಬೇಡಿ. ಈ ಟೈಮ್ ಚೆನ್ನಾಗಿಲ್ಲ ನಮ್ಮದು ಅಂದಾಗ ಸ್ವಲ್ಪ ವೆಯ್ಟ್ ಮಾಡಬೇಕು. ಈ ಒಂದು ಏನು ಜೂನ್ ತಿಂಗಳಿದೆ ನಿಮಗೆ ಒಂಚೂರು ಕೆಟ್ಟದ್ದು ಅನ್ನೋದಾದರೆ ಏನಾದರೂ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ, ಜೊತೆಗೆ ಏನು ಕೆಲಸನೂ ಮುಂದುವರಿಯಲ್ಲ ಅನ್ನೋಂಥದ್ದು. ಇವಾಗ ನೀವೇನಾದರೂ ಮನೆ ನೋಡ್ತಿರ್ತೀರಾ ಅಂದರೆ ಮನೆ ತೊಗೋಬೇಕು ಅಂತನೋ ಅಥವಾ ಸೈಟು ಜಮೀನು ಈ ಪೇಪರ್ಸ್ನೆಲ್ಲ ನೀವು ನೋಡಬೇಕಂದ್ರೆ ದಿಢೀರ್ ಅಂತ ನೋಡ್ಬಿಟ್ಟು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಲ್ಲ. ಒಂದು 2-3 ಒಪಿನಿಯನ್ ತೊಗೊಳ್ಳೋವಂಥದ್ದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಅದರಲ್ಲಿ ತುಂಬ ಆಲೋಚನೆ ಮಾಡಬೇಕು. 2 ಒಪಿನಿಯನ್ ತೊಗೊಳ್ಳೋವಂಥದ್ದು. ಸೆಕೆಂಡ್ ಒಪಿನಿಯನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಯಾವಾಗಲೂ ಒಂದು ಒಪಿನಿಯನ್ ತೊಗೋಬಾರ್ದು ಅಂತ. ಸೊ ಆದ ರೀತಿಯಲ್ಲಿ ಒಂದು ಟೈಮ್ನ ಸ್ಪೆಂಡ್ ಮಾಡಿ ಹುಡುಕಿ ಒಂದು ಒಳ್ಳೆ ಜಾಗ ಅಥವಾ ಜಮೀನು ಈ ರೀತಿ ತೊಗೊಳ್ಳೋಂಥ ಯೋಗ ನಿಮಗೆ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಆ ವೆಯ್ಟ್ ಮಾಡೋ ಅಷ್ಟರಲ್ಲಿ ಈ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೇನಾದರೂ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ
ಗೌರ್ಮೆಂಟ್ ಎಕ್ಸಾಮ್ಸ್ ತೊಗೊಳ್ಳೋವಂಥದ್ದು, ಟೆಂಡರ್ಸ್ ಈ ರೀತಿ ಏನಾದರೂ ನೋಡ್ತಿರ್ತೀರ ಅಂದರೆ ಒಳ್ಳೆ ಟೈಮ್ ಇದೆ, ಇದಕ್ಕೆ ಮಾತ್ರ ನೀವು ಮಾಡ್ಕೋಬೋದು. ಸೊ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಸಿಂಹ ರಾಶಿಯವರು ಸಾಧ್ಯವಾದಷ್ಟು ನಾಯಿಗಳಿಗೆ ಏನಾದರೂ ಊಟ ಕೊಡುವಂಥದ್ದು ಈ ರೀತಿಯಲ್ಲಿ ಏನಾದರೂ ಮಾಡಿ. ಅದ್ರ ಜೊತೆಗೆ ನಿಮಗೆ ಕೊಡುವಂಥ ಇನ್ನೂ ಸುಲಭ ಪರಿಹಾರ ಏನಪ್ಪ ಅಂದರೆ ಶಿವನ ದೇವಸ್ಥಾನಕ್ಕೆ ಸೋಮವಾರ ಒಂದು 700 ಗ್ರಾಮು ಹುರುಳಿಕಾಳು ದಾನ ಕೊಡುವಂಥದ್ದನ್ನು ಮಾಡಿ. ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ ಯಾವುದೇ ಕಾರಣಕ್ಕೂ ದುಡುಕ್ಬೇಡಿ. ಈ ವರ್ಷ ನಿಮ್ದಲ್ಲ ಅಂದರೆ ನಿಮ್ದು ಅಲ್ವೇ ಅಲ್ಲ. ಸುಮ್ಮನೆ ಕೂತ್ಕೊಳ್ಳಿ, ಹಂಗಂತ ಇರೋ ಕೆಲಸ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಮನೇಲಿ ಊಟ ಮಾಡಿ ನಿದ್ದೆ ಮಾಡೋದಲ್ಲ. ಇರೋದನ್ನು ಮುಂದುವರ್ಸ್ಕೊಂಡು ಹೋಗಿ, ಯಾವುದಕ್ಕೂ ಆತರ ಪಟ್ಟು ಕೈ ಹಾಕಕ್ಕೆ ಹೋಗಬೇಡಿ. ಸಿಂಹರಾಶಿಯವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಯಾವ ಕಾರಣಕ್ಕೂ ದುಡುಕ್ಬೇಡಿ, ಕೈ ಹಾಕಬೇಡಿ ಯಾವುದಕ್ಕೂ. ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಮ ಟೈಮ್ ಬರೋವರೆಗೂ. ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಏನಪ್ಪ ಅಂತಂದರೆ ಏನಾದರೂ ಈ ಜಾಗಗಳು, ಸೈಟು ಈ ರೀತಿ ಏನಾದ್ರು ತೊಗೊಳ್ಳೋವಂಥದ್ದು ಅಥವಾ ಏನಾದರೂ ಜಾಬ್ ಚೇಂಜಸ್ಸು ಈ ರೀತಿ ಏನಾದರೂ ನೋಡ್ತಿರ್ತೀರ ಅಂದರೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಅದೆರಡರಲ್ಲೂ ನಿಮ್ಗೇನಾದರೆ ಹಿನ್ನಡೆ ಆಗುತ್ತೆ. ಸೊ ಅದರಿಂದ ಹಿನ್ನಡೆ ಆಗಿ ಅನುಭವಿಸೋದಕ್ಕಿಂತ ಇರೋದನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಕೆಲವ್ರು ಯಾರೋ ಏನಂತಂದರೆ ಇನ್ನು ಮುಂದೆ ಅಂದರೆ ಬೇರೆ ಯಾವುದೋ ಚೇಂಜಸ್ ಮಾಡ್ಕೊಂಬಿಟ್ರೆ ಜಾಬಲ್ಲಿ ರೆಮ್ಯುನೇಷನ್ ಜಾಸ್ತಿ ಸಿಗುತ್ತೆ, ನಮಗೆ ಕಂಪ್ನಿ ಚೇಂಜ್ ಮಾಡಬೇಕು, ಈ ರೀತಿ ಎಲ್ಲ ಯೋಚನೆ ಮಾಡ್ತಿರ್ತೀರ. ಸೊ ಇರೋದ್ರಲ್ಲೇ ಮಾಡಿ. ಇವಾಗ ನಿಮ್ಮ ಟೈಮ್ ಅಲ್ಲ ಅಂದಾಗ ನೀವು ಮಾಡೋಕ್ಕೆ ಹೋಗಬಾರ್ದು. ಸೊ ಆ ರೀತಿಯಲ್ಲೇ ಜಮೀನುಗಳು ಅಥವಾ ಏನಾದರೂ ಖಾಲಿ ಜಾಗಗಳು, ಸೈಟ್ಗಳು ಈ ರೀತಿ ತೊಗೋಬೇಕು ಅಂತ ಯೋಚನೆ ಮಾಡ್ತೀರಾ ಅಂದರೂ ಈ ಜೂನ್ ತಿಂಗಳು ನಿಮ್ಮದಲ್ಲ. ಸೊ ಅದರಿಂದ ಬೇಡ ಈ ತಿಂಗಳು. ನಾನು ಮತ್ತೆ ನಿಮ್ಗೆ ಯಾವಾಗ ಅಂತ ಹೇಳ್ತೀನಿ, ಆ ಟೈಮಲ್ಲಿ ಬೇಕಾದ್ರೆ ಆ ರೀತಿ ಇದ್ದರೆ ನೋಡಿ ಅಂತ ಹೇಳ್ತೀನಿ. ಅದು ಬಿಟ್ಟು ನಿಮ್ಗೇನಪ್ಪ ಅಂತಂದರೆ ತುಂಬ ಅದೃಷ್ಟವಾಗಿ ನಿಮಗೆ ಗೊತ್ತಿಲ್ಲದೆ ಇರೋವಂಥದ್ದು ಗುಪ್ತಾಣ ಅಂತ ಏನು ಹೇಳ್ತೀವಿ, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ನೆಲ್ಲ ನಿಮಗೆ ಸರಿ ಹೋಗುವಂಥದ್ದಾಗುತ್ತೆ. ಸಾಲ ಸೂಲ ಇದ್ದರೆ ಅದನ್ನೆಲ್ಲ ಕಟ್ಟೋವಂಥ ಯೋಗ ಬರುತ್ತೆ. ಸೊ ಗುಪ್ತವಾಗಿ ನಿಮಗೆ ಗೊತ್ತಿಲ್ಲದೆ ಇರೋಂಥ ಹಣ ಸಿಗೋವಂಥದ್ದಾಗುತ್ತೆ. ಹಂಗಂತ ಲಾಟ್ರಿ ಹೊಡೆದ್ಬಿಡುತ್ತೆ, ಇಲ್ಲ ಭೂಮಿಲಿ ಬಂದುಬಿಡುತ್ತೆ, ಈ ರೀತಿ ಅಲ್ಲ. ಕಾಸೆಲ್ಲೂ ಉದ್ರಲ್ಲ, ಎಲ್ಲೂ ಸಿಗೋದಿಲ್ಲ. ದುಡಿದ್ರೇ ಕಷ್ಟಪಟ್ಟು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಒಂದು ಸೈಟ್ ತೊಗೊಂಡಿರ್ತೀರಾ, ಈಗ ಅದನ್ನು ಮಾರಿದ್ರೆ ಡಬಲ್ ತ್ರಿಬಲ್ ದುಡ್ಡು ಬರ್ತಿರುತ್ತೆ ನಿಮಗೆ, ಆ ರೀತಿ ಅಂತ ಹೇಳೋವಂಥದ್ದು. ಸೈಟ್ ತೊಗೊಂಬಿಟ್ಟು ಏನು ಮಾರ್ತೀರಾ ಅದರಿಂದ ನಿಮ್ಗೆ ಸಿಗೋವಂಥದ್ದು, ಅಥವಾ ಎಲ್ಲೋ FD ಇಟ್ಟಿರ್ತೀರಾ ಅಥವಾ ಎಲ್ಲೋ ಅಮೌಂಟ್ ಹಾಕಿರ್ತೀರಾ, ಸೊ ಅದು ನಿಮಗೆ ಡಬಲ್ಲಾಗಿ ಬರೋವಂಥದ್ದು. ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರಾ, ಸೊ ಅದರಲ್ಲಿ ಇದ್ದಕ್ಕಿದ್ದಂಗೆ ನಿಮಗೆ ಫಿನಾನ್ಷಿಯಲ್ ಫ್ಲೋ ಜಾಸ್ತಿ ಆಗುವಂಥದ್ದು ಈ ರೀತಿ ಬರುತ್ತೆ. ದುಡ್ಡು ಬರುತ್ತೆ ಅಂದ ತಕ್ಷಣ ಏನೇನೋ ಯೋಚನೆ ಮಾಡಿ ಏನೇನೋ ಮಾಡೋಕ್ಕೆ ಹೋಗ್ಬೇಡಿ. ಆ ರೀತಿಯೆಲ್ಲ ಯಾವುದೂ ಬರೋದಿಲ್ಲ. ಸೊ ನೀವು ಮಾಡಿರೋವಂಥದ್ದೇ ನಿಮಗೆ ಬರುತ್ತೆ ಹೊರತು ಬೇರೆ ಎಲ್ಲಿಂದನೂ ಬರೋದಿಲ್ಲ. ಸೊ ನಿಮಗೆ ಕೊಡುವಂಥ ಸುಲಭ ಒಂದು ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ನೀವು ಈ ಪೌರ ಕಾರ್ಮಿಕರ ಮಕ್ಕಳಿರ್ತಾರಲ್ಲ, ಅಂದರೆ ಮನೆಗೆ ಕಸ ಎಲ್ಲ ತೊಗೊಂಡೋಗುವಂಥ ಪೌರ ಕಾರ್ಮಿಕರು ಏನಿರ್ತಾರೆ, ಅವ್ರ ಮಕ್ಕಳುಗಳಿಗೇನಾದರೂ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಬಟ್ಟೆಗಳು ಕೊಡಿಸುವಂಥದ್ದು, ಅಥವಾ ಪೆನ್ನು, ಬುಕ್ಸು, ಅವರಿಗೇನು ಜಾಮೆಟ್ರಿ ಬಾಕ್ಸ್ಗಳು, ಆ ಒಂದು ನೀಡೆಡ್ ಏನಿರುತ್ತೆ ರಿಲೇಟೆಡ್ ಟು ಎಜುಕೇಷನ್, ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡುವಂಥದ್ದನ್ನು ಮಾಡಿ. ಪೌರ ಕಾರ್ಮಿಕರ ಮಕ್ಳಿಗೆ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಅದೇ ರೀತಿಯಲ್ಲಿ ನಿಮಗೆ ಏನಂತಂದರೆ ಯೆಲ್ಲೋ ಕಲರ್ಸ್ ಯಾವುದೇ ಕಾರಣಕ್ಕೂ ಈ ತಿಂಗಳು ಹಾಕಬೇಡಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಶಿವನ ದೇವಸ್ಥಾನಕ್ಕೆ 4 ಸೋಮವಾರ 300 ಗ್ರಾಮು ಕಡಲೆಬೇಳೆ ತೊಗೊಂಡೋಗಿ ಕೊಡೋವಂಥದ್ದನ್ನು ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ದಾಗತ್ತೆ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ತುಲಾರಾಶಿ. ತುಲಾರಾಶಿಯವರಿಗೆ ಏನಪ್ಪ ಅಂತಂದರೆ ಹಣಕಾಸಿನ ಅರಿವು ಜಾಸ್ತಿ ಆಗುವಂಥದ್ದು. ಅಂದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಯಾವುದೋ ರೀತಿಯಲ್ಲಿ ಒಂದು ಒಳ್ಳೇದು ನಡೆಯುವಂಥದ್ದು ಈ ತಿಂಗಳು ನೀವು ನೋಡ್ತೀರಾ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಒಂದು ರಾಶಿಗೆ 10ನೇ ಮನೆ ಗುರು ಬರ್ತಾ ಇರೋವಂಥದ್ದು ಕರ್ಮದ ಫಲ ಅಂತ ಹೇಳ್ತೀವಿ. ನೀವು ಏನು ಮಾಡಿರ್ತೀರೋ ಅದೇ ನಿಮಗೆ ಸಿಗುತ್ತೆ, ಹೊಸ್ದಾಗೇನೂ ಸಿಗೋದಿಲ್ಲ. ಕೆಲವ್ರು ಅಂತಾರೆ, ನಾನು ಇಷ್ಟೊಂದು ಪೂಜೆ ಮಾಡ್ತೀನಿ ನನಗೇನೂ ಆಗ್ತಿಲ್ಲ ಅಂತ ಅಂದ್ಬಿಟ್ಟು. ಪೂಜೆ ಮಾಡೋದ್ರಿಂದೆಲ್ಲ ಆಗ್ಬಿಡಲ್ಲ. ಹೆಂಗೆ ಮಾಡಬೇಕು, ಯಾವ ದೇವ್ರನ್ನ ಪೂಜೆ ಮಾಡಬೇಕು ಅನ್ನೋಂಥದ್ದು ತುಂಬ ಮುಖ್ಯ. ಎಷ್ಟಿರುತ್ತೋ ಅದೇ ರೀತಿಯಲ್ಲಿ ನಾವು ಮಾಡಿರೋವಂಥ ಒಳ್ಳೆತನ, ನಮ್ಮ ಕರ್ಮ ಏನಿರುತ್ತೆ ನಮ್ಮನ್ನು ಹಿಂಬಾಲಿಸುತ್ತೆ. ನೀವು 10 ಕೊಟ್ಟಿದ್ರೆ 100 ಸಿಗುತ್ತೆ, 100 ಕೊಟ್ಟಿದ್ರೆ 1000 ಸಿಗುತ್ತೆ, 1000 ಕೊಟ್ಟಿದ್ರೆ 10,000 ಸಿಗುತ್ತೆ. ಆ ರೀತಿಯಲ್ಲಿ ಏನಾದರೂ ಕೊಟ್ಟಿರಬೇಕು. ಬರೀ ಕಿತ್ಕೊಂಡು ತಿಂದಿದ್ರೆ ಎಲ್ಲ ಬರೋದಿಲ್ಲ. ಕಿತ್ಕೊಂಡು ತಿಂದ್ಬಿಟ್ಟು ಬೇರೆಯವ್ರನ್ನ ಹೊಟ್ಟೆ ಉರಿಸ್ಬಿಟ್ಟು ನೀವು ದೇವ್ರ ಪೂಜೆ ಮಾಡಿಬಿಟ್ರೆ ದೇವ್ರು ಎಲ್ಲೂ ಕೊಡೋದಿಲ್ಲ. ಕರ್ಮ ರಿಟರ್ನ್ಸ್ ಅಂತ ಹೇಳುವಂಥದ್ದು ಅದಕ್ಕೇ. ನಿಮ್ಮ ಕರ್ಮ ನೀವೇನು ಮಾಡಿರ್ತೀರ ಅದನ್ನು ನಿಮ್ಮನ್ನ ಹಿಂಬಾಲಿಸುತ್ತೆ ಅಂತ ಹೇಳುವಂಥದ್ದು. ವೇರ್ ಎವರ್ ಯು ಗೋ ಯುವರ್ ಕರ್ಮ ರಿಟರ್ನ್ಸ್, ಅದಂತೂ ನಿಶ್ಚಿತ ಈ ಒಂದು ಕಲಿಗಾಲದಲ್ಲಿ. ಸೊ ನಿಮ್ಮ ಕರ್ಮದ ತಕ್ಕಂಗೆ ಫಲ ಸಿಗುತ್ತೆ. ಯಾವ ಥರ ಒಳ್ಳೇದು ಮಾಡಿರ್ತೀರ ಅಂದರೆ ಈ ಒಂದು ತಿಂಗಳಲ್ಲಿ ಒಳ್ಳೆ ರಿಸಲ್ಟ್ಸ್ ನೋಡ್ತೀರಾ. ಈ ಒಂದು ತಿಂಗಳು ಅಂತಲ್ಲ, ಈ ವರ್ಷ ಎಲ್ಲ ನೀವೇನಂದರೆ ಒಳ್ಳೆ ರಿಸಲ್ಟ್ಸ್ ನೋಡ್ತೀರಾ. ನಿಮ್ಮ ಮನಸ್ಸಲ್ಲಿ ಕೆಟ್ಟದ್ದು ಮಾಡಿದರೆ ಆ ಕೆಟ್ಟದಕ್ಕೆ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ನೀವೇನೇ ಖರ್ಚು ಮಾಡಿ, ಏನೇ ಹೋಮ ಮಾಡಿಸು, ಏನೇ ಪೂಜೆ ಮಾಡಿಸಿದ್ರು ಕೂಡ ಅದನ್ನು ಸರಿ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಕರ್ಮ ನೀವು ಮಾಡಿರೋದು ನೀವು ಅನುಭವಿಸ್ಲೇಬೇಕಾಗತ್ತೆ. ಸೊ ಅದರಿಂದ ನಿಮಗೆ ನಾನು ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ತುಲಾರಾಶಿಯವರಿಗೆ ಶತ್ರುನಾಶ ಆಗುವಂಥದ್ದಾಗುತ್ತೆ. ಶತ್ರುಗಳಿಂದ ಸ್ವಲ್ಪ ಮುಕ್ತಿ ಸಿಗುತ್ತೆ. ಸೊ ಶತ್ರುಗಳಿಂದ ನಿಮ್ಗೆ ಏನಂತಂದರೆ ಒಂದು ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋವಂಥದ್ದು. ಆ ಒಂದು ಶತ್ರುನು ಇಲ್ಲದೇ ಇರೋ ಥರ ಆಗೋಗುತ್ತೆ ನಿಮಗೆ. ಸೊ ಆ ರೀತಿಯಲ್ಲಿ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ಶನಿವಾರ ವೃದ್ಧಾಶ್ರಮ, ಅನಾಥಾಶ್ರಮ ಅಲ್ಲ, ವೃದ್ಧಾಶ್ರಮದಲ್ಲಿರುವಂಥ ವೃದ್ಧರಿಗೆ ಏನಾದರೂ ಸ್ವೆಟರ್ಸು, ಮಫ್ಲರ್ಸು ಅಥವಾ ಸ್ಲೀಪರ್ಸು, ಅಥವಾ ಏನೂ ಇಲ್ಲ ನಿಮ್ಮ ಕೈಲಿ ಎಷ್ಟು ಕೊಡೋಕ್ಕಾಗತ್ತಷ್ಟು ಊಟಕ್ಕೆ, ಇಲ್ಲ ಅಂತಂದರೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗೆ ಏನಾದರೂ ಅವ್ರಿಗೆ, ಅಂದರೆ ಮೆಡಿಸಿನ್ಸ್ಗೆ
ಅವ್ರಿಗೆ ಎಷ್ಟೋ ಇರುತ್ತೆ, ಗೊತ್ತಿರಲ್ಲ. ಎಷ್ಟೋ ಜನ ಇನ್ಸುಲಿನ್ ತೊಗೊತಿರ್ತಾರೆ, ಅದೆಲ್ಲ ಎಕ್ವಿಪ್ಮೆಂಟ್ಸ್ ತಕ್ಕೊಡ್ಬೇಕಾಗತ್ತೆ. ಎಷ್ಟೋ ಜನ ಮಾತ್ರೆಗಳು ಯೂಸ್ ಮಾಡ್ತಿರ್ತಾರೆ. ಅಂದರೆ ರಿಲೇಟೆಡ್ ಟು ಮೆಡಿಸಿನ್ಸ್ ಏನಕ್ಕಾದರೂ ಖರ್ಚಿಗೆ ಸ್ವಲ್ಪ ನೀವೇನಾದರೂ ಕೊಡೋವಂಥದ್ದನ್ನ ಮಾಡಿ. ಯಾವುದೇ ಕಾರಣಕ್ಕೂ ಎಲ್ಲೇ ಹೋದರೂ ಕೂಡ ದುಡ್ಡು ಕೊಡಬೇಡಿ. ಸಾಮಾನು ತೊಗೊಂಡೋಗಿ ಕೊಟ್ಟು ಬರೋವಂಥದ್ದನ್ನ ಮಾಡಿ. ಆದಷ್ಟು ದುಡ್ಡು ಕೊಡೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ವೃದ್ಧಾಶ್ರಮಕ್ಕೆ ಹೋಗಿ ಮಾಡ್ಕೊಂಬರೋವಂಥದ್ದು ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಈ ತಿಂಗಳು ಕೆಂಪು ಬಟ್ಟೆ, ನೀಲಿ ಬಟ್ಟೆ ಎರಡೂ ಹಾಕಬೇಡಿ. ಸಾಧ್ಯವಾದಷ್ಟು ಗ್ರೀನು ಇಲ್ಲಾಂತಂದರೆ ವೈಟ್ ಕಲರ್ಸ್ ತುಂಬ ಯೂಸ್ ಮಾಡಿ. ನೆಕ್ಸ್ಟ್ ಬರುವಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಬಂಪರ್ ಲಾಟ್ರಿ, ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಜೀವನದ ಬಾಗಿಲೇ ಓಪನ್ ಆಗೋಗ್ಬಿಡುತ್ತೆ. ಭಾಗ್ಯೋದಯ ಆಗುವಂಥ ಟೈಮು, ಎಕ್ಸಲೆಂಟ್ ರಿಸಲ್ಟ್ಸ್. ನಿಮ್ಮ ಒಂದು ಜೀವನ ನೀವು ಅಂದ್ಕೊಳ್ದೇ ಇರೋವಂಥ ಮಟ್ಟಕ್ಕೆ ರೀಚ್ ಆಗುವಂಥದ್ದು, ಹೊಸ ಒಂದು ಏನಾದರೂ ಒಂದು ಹೊಸದಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ, ಮಹತ್ತರವಾದ ಬದಲಾವಣೆಗಳು ಅಥವಾ ಹೊಸದಾಗಿ ಏನಾದರೂ ಇಂಪ್ರೂವ್ಮೆಂಟ್ ಆಗುವಂಥದ್ದು ನಿಮ್ಮ ಜೀವನದಲ್ಲಿ ನೋಡ್ತೀರಾ. ಸೊ ಒಳ್ಳೆ ಟೈಮು. ತುಂಬ ಜನ ಕೇಳ್ತೀರಾ, ನಮ್ಮ ಈ ರಾಶಿಗೆ ನೀವು ಯಾವಾಗಲೂ ಏನಾಗುತ್ತೆ ಅಂತ ಹೇಳುವಾಗೆಲ್ಲ ಸ್ವಲ್ಪ ಒಳ್ಳೇದು ಹೇಳೋದೇ ಇಲ್ಲ ಅಂತ. ನೋಡಿ, ಇದ್ದರೆ ಹೇಳ್ಬೋದು, ಸುಮ್ಮನೆ ಏನೋ ಹೇಳ್ಬಿಟ್ಟು ಏನೋ ವಿಡಿಯೋ ಹಾಕ್ಬಿಡೋದಲ್ಲ. ಇರೋದನ್ನು ಕರೆಕ್ಟಾಗಿ ಹೇಳಬೇಕು. ನೀವು ಮತ್ತೆ ಕಮೆಂಟ್ಸ್ ಹಾಕಬೇಕು, ಹೌದು ಮೇಡಮ್ ನೀವು ಹೇಳಿದ್ರಿ ಇದು ನಡೆದಿದೆ ಅನ್ನೋಂಥದ್ದು. ಆ ರೀತಿ ಮಾತ್ರನೇ ನಾನು ವಿಡಿಯೋಸ್ ಮಾಡೋದು. ಸೊ ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆ ಟೈಮ್ ಸ್ಟಾರ್ಟ್ ಆಗಿದೆ. ನಿಮ್ಮ ಜೀವನದಲ್ಲಿ ಒಂದು ಊಹಿಸಲು ಸಾಧ್ಯವಾಗದಂಥ ಮಹತ್ತರ ಬದಲಾವಣೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ನಾನೇನು ಕೊಡ್ತೀನಿ ಸುಲಭವಾದ ಪರಿಹಾರ, ಯಾವುದೇ ರೀತಿಯಲ್ಲೂ ಮಾಡ್ಕೊಳ್ಳಿ. ನೀವು ಒಂದು ಜಮೀನು ತೊಗೊಳ್ಳೋವಂಥದ್ದು ಅಥವಾ ಹೊಸ್ದಾಗಿ ಕೆಲಸ ಚೇಂಜ್ ಮಾಡೋವಂಥದ್ದು ಅಥವಾ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋವಂಥದ್ದು, ನಿಮ್ಮ ಜಾತಕಕ್ಕೆ ನಿಮಗೆ ಯಾವ ಸೆಟ್ ಆಗುತ್ತೆ ನೀಟಾಗಿ ಕೇಳಿಕೊಂಡು ಸ್ಟಾರ್ಟ್ ಮಾಡೋವಂಥದ್ದನ್ನು ಮಾಡಿ. ಗೌರ್ಮೆಂಟ್ ಎಕ್ಸಾಮ್ಸ್ ತೊಗೋಬೇಕು ಅಂತಿರ್ತೀರ, ಖಂಡಿತವಾಗ್ಲೂ ಜಾತಕದಲ್ಲಿದ್ದರೆ ಈ ಟೈಮ್ ತುಂಬ ಸಪೋರ್ಟ್ ಮಾಡುತ್ತೆ. ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಿರ್ತೀರ, ನಿಮ್ಮ ಜಾತಕದಲ್ಲಿ ಹೋಗೋದ್ರೆ ಈ ಟೈಮಲ್ಲಿ ತುಂಬ ಟ್ರೈ ಮಾಡಿ, ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ. ಸೊ ಆ ರೀತಿಯಲ್ಲಿ ವೃಶ್ಚಿಕ ರಾಶಿಯವರ ಟೈಮ್ ತುಂಬ ಚೆನ್ನಾಗಿದೆ. ಬಟ್ ದುಡ್ಡು ಕಾಸು ಸ್ವಲ್ಪ ಜಾಸ್ತಿ ನಿಮಗೆ ಗೊತ್ತಿಲ್ಲದೆ ಇರೋ ಥರ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಮಾಡಿಬಿಡ್ತೀರಾ. ಸುಮ್ಮನೆ ಹೋಗೋದು, ಶಾಪಿಂಗ್ ಮಾಡೋದು, ಹೊತ್ಕೊಂಬರೋದು, ಬಿಸಾಕೋದು, ತಿರ್ಗೋದು, ಯೂಸ್ ಮಾಡಲ್ಲ, ಮತ್ತೆಲ್ಲ ಬಿಸಾಕೋದು, ತಿರ್ಗೋ ಹೋಗೋದು. ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ನೆಲ್ಲ ಕಮ್ಮಿ ಮಾಡ್ಕೊಳ್ಳಿ. ಇವಾಗ ಒಳ್ಳೆ ಟೈಮ್ ಬರ್ತಾ ಇದೆ ಅಂದರೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಪ್ಲ್ಯಾನ್ ಮಾಡಿ ಹೊರತು ಸುಮ್ಮನೆ ಬಟ್ಟೆಗಳು, ಶೂಗಳು, ವಾಚ್ಗಳು ಅದು ಇದು ಅಂತ ಸುಮ್ಮನೆ ಖರ್ಚು ಮಾಡೋದನ್ನು ಕಮ್ಮಿ ಮಾಡಿ. ದುಡ್ಡು ಎಷ್ಟೇ ಖರ್ಚು ಮಾಡಿದ್ರು, ಯಾವುದಕ್ಕೆ ಖರ್ಚು ಮಾಡಿದ್ರು ಲೆಕ್ಕ ಬರೆದು ಇಟ್ಕೊಳ್ಳಿ. ಆವಾಗಲೇ ನಿಮಗೆ ಬುದ್ಧಿ ಬರುತ್ತೆ, ನಾನು ಸುಮ್ಮನೆ ಎಲ್ಲೆಲ್ಲ ಅನ್ವಾಂಟೆಡಾಗಿ ಖರ್ಚು ಮಾಡ್ತಿದ್ದೀನಿ ಅಂತ. ಯಾಕಂದರೆ ದುಡ್ಡು ಬಂದಂಗೆ ಗೊತ್ತಾಗೋದೇ ಇಲ್ಲ, ಸುಮ್ಮನೆ ನೀರು ಥರ ಖರ್ಚು ಮಾಡಿಬಿಡ್ತೀವಿ. ಸೊ ಈ ಟೈಮ್ ಆ ಥರನೇ ಇರೋದ್ರಿಂದ ನಾನು ಹೇಳಿದೆ ಭಾಗ್ಯೋದಯ ಆಗುತ್ತೆ ಅಂತ. 9000 ಅಂತಂದರೆ ಹಂಗೇನೆ ಭಾಗ್ಯೋದಯ, ನಿಮಗೆ ಜೀವನದಲ್ಲಿ ಭಾಗ್ಯೋದಯ ಆಗುತ್ತೆ. ಸೊ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಫೈನಾನ್ಷಿಯಲಿ ಫ್ಲೋ ಇರ್ಬೋದು, ಜೀವನದಲ್ಲಿ ಬೇರೆ ಬೇರೆ ಬದಲಾವಣೆ ಆಗ್ಬೋದು. ಈ ಟೈಮಲ್ಲಿ ತಲೆ ನಿಲ್ಲಬೇಕು, ಖರ್ಚು ಕಮ್ಮಿ ಮಾಡಬೇಕು, ಫ್ಯೂಚರ್ ಇನ್ವೆಸ್ಟ್ಮೆಂಟ್ಗೆ ನಾವು ರೆಡಿ ಆಗಬೇಕು. ಸೊ ನಿಮಗೂ ಅಷ್ಟೇ ರೆಡ್ ಕಲರ್ಸ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ರೆಡ್ ಬಿಟ್ಟು ಗ್ರೀನ್ ಕಲರ್ಸ್ ತುಂಬ ಯೂಸ್ ಮಾಡಿ, ವೈಟ್ ತುಂಬ ಯೂಸ್ ಮಾಡಿ. ಒಳ್ಳೆ ರೀತಿಯಲ್ಲಿ ರಿಸಲ್ಟ್ಸ್ ನೀವು ನೋಡ್ತೀರಾ. ಯೆಲ್ಲೋ ಕಲರ್ಸ್ ಕೂಡ ಬರುತ್ತೆ, ಯೂಸ್ ಮಾಡಿ. ಬಟ್ ರೆಡ್ ಕಲರ್ಸ್ ಬೇಡ. ತುಂಬ ಒಳ್ಳೆ ಟೈಮ್ ನಿಮ್ಮದು. ಧನುರಾಶಿ. ಧನುರಾಶಿಯವರಿಗೆ ದುಡ್ಡು ಕಾಸು ಈ ಜೂನ್ ತಿಂಗಳು ತುಂಬ ಚೆನ್ನಾಗಿ ಬರುತ್ತೆ. ಆ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಂದು ಜಾಬ್ ಚೇಂಜಸ್ ಇರ್ಬೋದು ಅಥವಾ ಬಿಸ್ನೆಸ್ ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡುವಂಥದ್ದು ಇರ್ಬೋದು. ಈ ರೀತಿ ಎಲ್ಲ ಮಾಡೋದಕ್ಕೂ ಕೂಡ ಒಂದು ಒಳ್ಳೇದು ಬರುತ್ತೆ. ಬಟ್ ಏನಪ್ಪ ನೀವು ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ, ಅದೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಪ್ಲ್ಯಾನ್ ಮಾಡ್ಕೊಂಡು ನಾನು ಹೇಳ್ತೀನಿ ನಿಮಗೆ ಅಕ್ಟೋಬರ್ ಟೈಮಿಗೆ ನಿಮ್ಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಆವಾಗ ಇನ್ವೆಸ್ಟ್ಮೆಂಟು ಆ ಥರ ಏನಾದರೂ ಇದ್ದರೆ ಮಾಡಿ. ಈಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಬಟ್ ದುಡ್ಡು ಕಾಸು ಚೆನ್ನಾಗಿ ಬರುತ್ತೆ. ಸೊ ಬಂದಿದ್ದನ್ನು ಈ ಜೂನ್ ತಿಂಗಳಲ್ಲಿ ನೀವೇನು ಮಾಡಬೇಕು ಅಂದರೆ ಉಳಿಸ್ಕೋಬೇಕು. ಸುಮ್ಮನೆ ಖರ್ಚು ಮಾಡಬಾರ್ದು, ಯಾವುದಕ್ಕೂ ಹೋಗಿ ಗೊತ್ತಿಲ್ಲದೇ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಸೊ ಎರಡಕ್ಕೂ ಸ್ವಲ್ಪ ನೀವು ಎಚ್ಚರವಾಗಿರಬೇಕು ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ತಾಯಿ ಜೊತೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರು ಅಥವಾ ತುಂಬ ದಿನ ತಾಯಿನ ನೋಡೇ ಇಲ್ಲ ಅನ್ನೋ ಥರ ಇತ್ತು, ನೀವೆಲ್ಲೋ ಇರ್ತೀರಾ, ತಾಯಿ ಎಲ್ಲೋ ಇರ್ತಾರೆ ಅಂತಂದರೆ ನಿಮ್ಮ ತಾಯಿನ ಹೋಗಿ ನೋಡ್ಕೊಂಬನ್ನಿ. ಏನಾದರೂ ಗಿಫ್ಟ್ ಕೊಟ್ಟು ಒಂದು ದಿನ ಅವ್ರ ಜೊತೆ ಕಳೆದು ಅವ್ರ ಆಶೀರ್ವಾದ ಪಡ್ಕೊಂಬರೋ ಅಂಥದ್ದು ನಿಮ್ಮ ಜೀವನದಲ್ಲಿ ಈಗ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಅದರಿಂದ ಟೈಮ್ ಕೆಟ್ಟಾಗ ತಂದೆ ತಾಯಿ ಆಶೀರ್ವಾದ ತುಂಬ ಮುಖ್ಯ. ಯಾಕಂದರೆ ಯಾರೋ ಒಬ್ಬ ಭಕ್ತ ಕೇಳಿದಂತೆ ದೇವಸ್ಥಾನದಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ಸ್ ತುಂಬ ಜನ ಅಂದರೆ VIP ದುಡ್ಡು ಕೊಟ್ಬಿಟ್ಟು VIP ಸಾಲಲ್ಲಿ ಬರ್ತಾರಲ್ಲ, ದುಡ್ಡು ಕೊಟ್ಟು ಬರೋರಿಗೆ ಒಂದು ಬೇಗ ದರ್ಶನ ಆಗುತ್ತೆ, ನಮ್ಮನ್ನು ಮಾತ್ರ ಯಾಕಪ್ಪ ಹಿಂಗೆ ಕಾಯಿಸ್ತೀಯಾ ಅಂತ ದೇವ್ರನ್ನ ಕೇಳಿದಾಗ ಒಬ್ಬ ದೇವ್ರು ಹೇಳಿದಂತೆ, ನಿಮ್ಮ ಮನೇಲೇ ತಂದೆ ತಾಯಿ ಇದ್ದಾರೆ, ಅವರ ಆಶೀರ್ವಾದಕ್ಕಿಂತ ನನ್ನ ಆಶೀರ್ವಾದ ಖಂಡಿತವಾಗ್ಲೂ ಬೇಕಾಗಿಲ್ಲ. ನಿಮ್ಮ ಜೀವನದ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗುವಂಥದ್ದೇ ತಂದೆ ತಾಯಿಗಳು. ಅವರ ಆಶೀರ್ವಾದ ಪಡ್ಕೊಂಡು ಮನೇಲಿರೋ ಅಂದರೆ ನೀನೇ ಬಂದು ಇಲ್ಲಿ ನಿಂತ್ಕೋತೀಯ ಅಂದರೆ ಕಾಯಿ ಅಂತ ಹೇಳ್ತಾನಂತೆ. ಸೊ ದೇವರೇ ಆ ರೀತಿ ಹೇಳುವಾಗ ನಾವು ತಂದೆ ತಾಯಿಗೆ ಎಷ್ಟು ಬೆಲೆ ಕೊಡಬೇಕು ಅಂತ ತಿಳ್ಕೊಬೇಕು. ಕೆಟ್ಟ ಸಮಯ ಬಂದಾಗ ತಂದೆ ತಾಯಿಯ ಒಂದು ಆಶೀರ್ವಾದ ಅವ್ರನ್ನ ತೃಪ್ತಿಪಡಿಸುವಂಥದ್ದು, ಅವ್ರನ್ನ ಖುಷಿಪಡಿಸುವಂಥದ್ದು ತುಂಬ ಮುಖ್ಯವಾಗುತ್ತೆ. ಈಗ DK ಶಿವಕುಮಾರ್ ಅವ್ರು ಏನಿದೆ ಅಂದರೆ ಪದಗ್ರಹಣ ಮಾಡಿರೋವಂಥದ್ದು, ಆ ಟೈಮ್ ಕೂಡ ಅಷ್ಟೇ ತೋರಿಸುತ್ತೆ. ತಾಯಿ ಆಶೀರ್ವಾದ ತುಂಬ ಮುಖ್ಯ ಅವರಿಗೆ. ತುಂಬ ಸ್ಟ್ರೆಸ್ಸು, ಅವರೇನೋ ಆಗ್ಬಿಟ್ಟಿದ್ದಾರೆ ಚೀಫ್ ಮಿನಿಸ್ಟ್ರು. ಯಾಕಂದರೆ ನಾನು ಪೊಲಿಟಿಕಲ್ ಬಗ್ಗೆ ಮಾತಾಡಲ್ಲ, ಆದರೂ ಒಂದು ತಾಯಿಗೋಸ್ಕರ ಇದು ತೊಗೊಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಈಗ ಅವ್ರಿಗೆ ಎಷ್ಟು ತಾಯಿ ಆಶೀರ್ವಾದ, ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೋ ಸ್ಟ್ರೆಸ್ಸಿಂದ ಮತ್ತು ಒಂದು ಏನು ಅಲ್ಲಿ ಅಂದರೆ ಜೊತೆಲಿರೋರೇ
ಬೆನ್ನಿಗೆ ಚೂರಿ ಹಾಕೋವಂಥವ್ರು ಇರ್ತಾರೆ, ಅದರಿಂದ ಹೊರಗಡೆ ಬರಬೇಕು ಅವರು ಅಂತಂದರೆ ತಾಯಿ ಆಶೀರ್ವಾದ ತುಂಬ ಮುಖ್ಯ. ಹೆಣ್ಣು ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು ಕೂಡ ತುಂಬ ಮುಖ್ಯ ಆಗುತ್ತೆ ಅವರಿಗೆ. ಆ ರೀತಿಯಲ್ಲಿ ಒಂದು ಒಳ್ಳೆ ಟೈಮ್ ಬಂದಾಗಲೂ ನಾವು ಯಾವುದರಿಂದ ತಪ್ಪಿಸ್ಕೋಬೇಕು ಅಂದರೂ ತಂದೆ ತಾಯಿ ಆಶೀರ್ವಾದ, ಕೆಟ್ಟ ಟೈಮ್ ಬಂತು ಅಂದರೂ ಕೂಡ ತಂದೆ ತಾಯಿ ಆಶೀರ್ವಾದ. ಸೊ ಆ ರೀತಿಯಲ್ಲಿ ಧನುರಾಶಿಯವರ ತಂದೆ ತಾಯಿ ಆಶೀರ್ವಾದ ತೊಗೊಳ್ಳಿ. ಅದ್ರ ಜೊತೆಗೆ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಶಿವನ ದೇವಸ್ಥಾನಕ್ಕೆ ಒಣ ದ್ರಾಕ್ಷಿ ಸೋಮವಾರ 4 ಸೋಮವಾರ ಒಣ ದ್ರಾಕ್ಷಿ ಕೊಟ್ಟು ಬರುವಂಥದ್ದನ್ನು ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸರಿ ಹೋಗಬೇಕು ಅಂತಂದರೆ ಒಂದೊಂದು ಕೆ ಜಿಯಷ್ಟು ಅಕ್ಕಿ ಯಾವುದಾದ್ರು ಅನಾಥಾಶ್ರಮಕ್ಕಾದರೂ ಕೊಡಿ, ದೇವಸ್ಥಾನಕ್ಕೆ ಹೋದರೂ ಕೊಡಿ. ಸೋಮವಾರ 4 ಸೋಮವಾರ ಕೊಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಆದಷ್ಟು ಹೆಚ್ಚು ಯೆಲ್ಲೋ ಕಲರ್ಸ್ ಬಟ್ಟೆಗಳನ್ನ ಯೂಸ್ ಮಾಡಿ, ವೈಟ್ ಯೂಸ್ ಮಾಡಿ. ಅದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಗ್ರೀನ್ ಕಲರ್ಸ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ದಿನ ಬೆಳಗ್ಗೆ ಹಣೆಗೆ ಸಿಂಧೂರ ಇಡೋವಂಥದ್ದು, ಇಲ್ಲಾಂತಂದರೆ ಶ್ರೀಗಂಧ ಇಡೋವಂಥದ್ದು, ಎರಡರಲ್ಲಿ ಯಾವುದಾದ್ರು ಒಂದು ಪ್ರತಿದಿನ ಇಟ್ಕೊಂಡು ಹೋಗಿ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಮಕರ ರಾಶಿಯವ್ರಿಗೆ ಕೈಗೆ ಬರುತ್ತೆ, ಬಾಯಿಗೆ ಬರಲ್ಲ. ಈ ಜೂನ್ ತಿಂಗಳು ಏನೋ ಮಾಡಬೇಕು ಅಂತ ಹೋಗಿರ್ತಾರೆ, 90% ಕೆಲಸ ಆಗುತ್ತೆ, 10%ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ, ಅಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ. ಸೊ ಆ ರೀತಿಯಲ್ಲಿದೆ. ಅದು ಬಿಟ್ಟರೆ ಬೇರೆ ಒಳ್ಳೆ ರೀತಿಯಲ್ಲಿ ನಿಮಗೇನಾದರೂ ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ಬೋದು, ಅಥವಾ ಬೇರೆ ಏನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಾ ಇರೋವಂಥವ್ರು, ಟೆಂಡರ್ಸ್ಗೆ ಏನಾದರೂ ಟ್ರೈ ಮಾಡ್ತಿರೋವಂಥವ್ರು, ಈ ರೀತಿ ಏನಾದರೂ ಇದ್ರೂ ಕೂಡ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಇನ್ನು ಈ ಒಂದು ತಿಂಗಳು ಈಗ ಏನು ಅಧಿಕ ಮಾಸ 15ನೇ ತಾರೀಕು, ಜೂನ್ 15ನೇ ತಾರೀಕು ಮುಗಿಯುತ್ತೆ. ಆಮೇಲೆ ನೀವು ಹೆಣ್ಣು ನೋಡೋವಂಥದ್ದು, ಗಂಡು ನೋಡೋವಂಥದ್ದು, ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡ್ತಿರ್ತೀರ ಅಂದರೆ ಮಾಡ್ಕೊಳ್ಳಿ. ಯಾಕಂದರೆ ಈ ವರ್ಷ ಮದುವೆ ಯೋಗ ಇದೆ ಅಂತ ಹೇಳಿದ್ದೀನಿ. ಸೊ ಆ ರೀತಿಯಲ್ಲಿ ಎಷ್ಟೋ ಜನ ಮಕರ ರಾಶಿಯವರಿಗೆ ಮದುವೆ ಆಗುವಂಥ ಯೋಗ ಇದೆ. ಈ ಟೈಮು ತುಂಬ ಚೆನ್ನಾಗಿದೆ. ನಿಮಗೆ ಕೂಡ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಶಿವನ ದೇವಸ್ಥಾನಕ್ಕೆ ಒಂದು 300 ಗ್ರಾಮು ಕಡಲೆಬೇಳೆ ಅಥವಾ ಕಡಲೆಬೇಳೆಯಿಂದ ಹಯಗ್ರೀವ ಅಂತ ಮಾಡ್ತಾರೆ, ಆ ಸ್ವೀಟ್ಸ್ ಏನಾದರೂ ಮಾಡಿ ಹಂಚುವಂಥದ್ದನ್ನು ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಮದುವೆನೂ ಸೆಟ್ ಆಗುತ್ತೆ, ಕಂಕಣ ಬಲ ಕೂಡ ಬರುತ್ತೆ. ಬಟ್ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಅಂತ ನೋಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಇಮಿಡಿಯೇಟ್ ರಿಸಲ್ಟ್ಸ್ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ನಿಮಗೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಸಾಧ್ಯವಾದಷ್ಟು ಗ್ರೀನ್ ಕಲರ್ಸ್ ಬಟ್ಟೆಗಳನ್ನ ತುಂಬ ಯೂಸ್ ಮಾಡಿ. ಅದೇ ರೀತಿಯಲ್ಲಿ ವೈಟ್ ಕಲರ್ಸ್ ತುಂಬ ಯೂಸ್ ಮಾಡಿ. ಯೆಲ್ಲೋ ಕಲರ್ಸು ತುಂಬ ಯೂಸ್ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಬ್ಲೂ ಕಲರ್ಸ್ ಬಟ್ಟೆ ಈ ತಿಂಗಳು ಹಾಕಬೇಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಕುಂಭರಾಶಿ. ಕುಂಭರಾಶಿಯವರಿಗೆ ಏನು ಮಾಡಿದ್ರು ನಿಧಾನ, ಏನು ಮಾಡೋದೇ ಬೇಡ, ಸುಮ್ಮನೆ ಇದ್ಬಿಡೋಣಪ್ಪ ಅಂದರೆ ಜೀವನ ಸಾಗಲ್ಲ. ಸೊ ಏನಿದೆ ಅದನ್ನು ಉಳಿಸ್ಕೊಂಡೋಗಿ, ಹೊಸದಾಗಿ ಏನೂ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಶತ್ರುಕಾಟಗಳು ಜಾಸ್ತಿ ಆಗುವಂಥದ್ದಾಗುತ್ತೆ. ಅದೇ ರೀತಿಯಲ್ಲಿ ದುಡ್ಡು ಕಾಸು ಚೆನ್ನಾಗಿ ಬರುತ್ತೆ, ಸುಮ್ಮನೆ ಖರ್ಚಾಗುತ್ತೆ. ಅದು ಆರೋಗ್ಯ ಸರಿ ಇಲ್ಲದೆ ಆಗ್ಬೋದು, ಸ್ಟ್ರೆಸ್ಸಿಂದ ನೀವು ಮಾಡ್ಕೊಳ್ಳೋವಂಥದ್ರಿಂದ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಖರ್ಚುಗಳಾಗುವಂಥದ್ದು, ಈ ರೀತಿ ಆಗುತ್ತೆ. ಸ್ವಲ್ಪ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಅದೇ ರೀತಿಯಲ್ಲಿ ನಿಧಾನ ಕೆಲಸಗಳು ಮಂದ, ಯಾವುದೊಂದು ಆಗೋದೇ ಇಲ್ಲ. ಆದರೆ ನಿಧಾನ ಆಗುತ್ತೆ. ಸ್ವಲ್ಪ ನಿಮಗೆ ತಾಳ್ಮೆ ಇರಬೇಕು. ಇವತ್ತು ಯಾರಿಗೂ ಪೇಷನ್ಸ್ ಇಲ್ಲ, ಇಮಿಡಿಯೇಟಾಗಿ ಆಗಿಬಿಡ್ಬೇಕು ಎಲ್ಲ. ಏನೋ ಇವರು ಎಲ್ಲ ಒಳ್ಳೇದೇ ಮಾಡಿಬಿಟ್ಟಿದ್ದಾರೆ, ಇವರಿಗೆಲ್ಲ ಒಳ್ಳೇದೇ ಆಗಬೇಕು ಅನ್ನೋ ಥರ ಆಡ್ತಿರ್ತಾರೆ ಜನ. ಏನೂ ಒಳ್ಳೇದು ಮಾಡಿರಲ್ಲ, ಬರೀ ಕೆಟ್ಟತನನೇ ತುಂಬಿರುತ್ತೆ. ಆದರೆ ಇವ್ರಿಗೆ ಮಾತ್ರ ಎಲ್ಲ ಒಳ್ಳೇದೇ ಆಗಬೇಕು, ಆ ರೀತಿ ಯೋಚನೆ ಮಾಡ್ತಿರ್ತಾರೆ. ಹಂಗಂತ ಕುಂಭರಾಶಿಯವರಿಗೆ ಅಂತ ಹೇಳ್ತಲ್ಲ ನಾನು, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಜನಸಾಮಾನ್ಯರು ಎಲ್ರಿಗೂ ಹೇಳ್ತಾ ಇರೋವಂಥದ್ದು ಇದಾಗುತ್ತೆ ಅನ್ನೋವಂಥದ್ದು. ಯಾಕಂದರೆ ಅವರೆಲ್ಲರ ಬುದ್ಧಿನೇ ಇದೆ, ಅವ್ರಿಗಂತೂ ಯಾರಿಗೂ ಒಳ್ಳೇದು ಮಾಡಲ್ಲ. ಸೊ ಇವ್ರಿಗೆ ಮಾತ್ರ ಎಲ್ಲ ಆಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ನಿಮಗೆ ಕೊಡೋವಂಥ ಪರಿಹಾರ ಏನಪ್ಪ ಅಂತಂದರೆ, ವೃದ್ಧಾಶ್ರಮಗಳಿಗೆ ಏನಾದರೂ ಊಟಕ್ಕೆ ಸಂಬಂಧಪಟ್ಟಂಗೆ, ಬಟ್ಟೆಗೆ ಸಂಬಂಧಪಟ್ಟಂಗೆ, ಅಥವಾ ಬೆಡ್ಶೀಟ್ ಸಂಬಂಧಪಟ್ಟಂಗೆ ಏನಾದರೂ ಕೊಡಿ. ಇಲ್ಲ ಬೀದಿ ಬದಿಯಲ್ಲಿ ಎಷ್ಟೋ ಜನ ವೃದ್ಧರು, ಭಿಕ್ಷುಕರು, ತುಂಬ ವೃದ್ಧರು ಕೆಲಸ ಮಾಡ್ತಿರ್ತಾರೆ, ಮೂಟೆ ಹೊರ್ತಿರ್ತಾರೆ. ಅಂಥವ್ರಿಗೆ ಏನಾದರೂ ಒಂದು ನಿಮ್ಮ ಕೈಲಾಗುವಂಥದ್ದನ್ನು ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಸಾಧ್ಯವಾದಷ್ಟು ಬ್ಲೂ ಕಲರ್ಸ್ ಬಟ್ಟೆಗಳನ್ನ, ಲೈಟ್ ಬ್ಲೂ ಕಲರ್ಸ್ ತುಂಬ ಬಟ್ಟೆಗಳನ್ನ ಯೂಸ್ ಮಾಡಿ. ಗ್ರೀನ್ ಕಲರ್ಸ್ ತುಂಬ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ರೆಡ್ ಕಲರ್ ಬಟ್ಟೆಗಳನ್ನ, ಅವರ ಜೇನುತುಪ್ಪ ಕಲರ್ ಆ ಥರ ಬಟ್ಟೆಗಳನ್ನ, ಮೆರೂನ್ ಕಲರ್ ಹೇಳ್ತೀವಲ್ಲ ಆ ಥರ ಬಟ್ಟೆಗಳನ್ನೆಲ್ಲ ಹಾಕಬೇಡಿ ಅಂತ ಹೇಳ್ತೀನಿ. ಸೊ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ ಕೊನೆಯದಾಗಿ ಬರುವಂಥ ಮೀನರಾಶಿಗೆ ತುಂಬ ಹೇಳೋದೇ ಇಲ್ಲ, ನೀವು ಲಾಸ್ಟ್ ರಾಶಿ ಅಂತ ಕಮ್ಮಿ ಮಾಡಿಬಿಡ್ತೀರಾ ಅಂತ. ಎಷ್ಟಿರುತ್ತೋ ಅಷ್ಟೇ ಹೇಳ್ತೀನಿ. ಸುಮ್ಮನೆ ಏನೋ ಹೇಳಬೇಕು ಅಂತ ಒಂದು ಅಷ್ಟನ್ನೆಲ್ಲ ಸೇರಿಸ್ಕೊಂಡು ಹೋಗಲ್ಲ. ಮಧ್ಯದಲ್ಲಿ ಏನಾದರೂ ಬಂದಾಗ ಹೇಳ್ತೀನಿ ಹೊರತು ಅವ್ರವ್ರ ರಾಶಿಗೇನು ಅಂತ ಹಂಗೆ ಕರೆಕ್ಟಾಗಿ ಹೇಳುವಂಥದ್ದು. ಮೀನರಾಶಿಯವರಿಗೆ ಏನಾದರೂ ಹೊಸದಾಗಿ ಸೈಟು ಖರೀದಿ, ಜಮೀನು, ಈ ರೀತಿ ಖಾಲಿ ಜಾಗಗಳೇನಾದ್ರು ತೊಗೋತೀರಾ ಅಂತಂದರೆ ಈ ಟೈಮ್ ತುಂಬ ಚೆನ್ನಾಗಿರುವಂಥದ್ದು. ಅದರ ಜೊತೆಗೆ ಸಂತಾನ ಫಲ ಸಿಗುವಂಥದ್ದು. ಏನಾದರೂ ಈಗ ತುಂಬ ಜನ IVF ಟ್ರೀಟ್ಮೆಂಟ್ಸ್ ಇರ್ಬೋದು, ಈ ರೀತಿ ಏನಾದರೂ ಮಕ್ಕಳಾಗೋದಕ್ಕೆ ಕಾಯ್ತಿರ್ತೀರ ಯಾವಾಗ ಮಾಡ್ಕೋಬೇಕು ಅಂತ. ಸೊ ಈ ಜೂನ್ ತಿಂಗಳು ನಿಮ್ಮದಾಗುತ್ತೆ. ಸೊ 15ನೇ ತಾರೀಕು ಕಳೆದ ಮೇಲೆ ಈ ರೀತಿಯಲ್ಲಿ ನಿಮ್ಮ ಜಾತಕಕ್ಕೆ ನೋಡಿಕೊಂಡು, ನಿಮ್ಮ ಜಾತಕದಲ್ಲಿ ಯೋಗ ಇದ್ದರೆ ಈ ಒಂದು ಜೂನ್ ತಿಂಗಳು ಟ್ರೈ ಮಾಡೋವಂಥದ್ದು. ಸಂತಾನ ಫಲಕ್ಕೂ ತುಂಬ ಒಳ್ಳೆಯದಾಗುತ್ತೆ. ಪೂರ್ವ ಪುಣ್ಯ ಫಲ ಇದ್ದರೆ ಖಂಡಿತವಾಗ್ಲೂ ಸಂತಾನ ಭಾಗ್ಯ, ಅದೇ ರೀತಿಯಲ್ಲಿ ಏನಾದರೂ ಜಮೀನು, ಖಾಲಿ ಸೈಟು, ಈ ರೀತಿ ಏನಾದರೂ ತೊಗೊಳ್ಳೋಂಥ ಯೋಗನೂ ನಿಮಗಿದೆ. ನಿಮಗೆ ಕೊಡೋವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ. ಟೈಮ್ ಸಿಕ್ಕಿದಾಗೆಲ್ಲ ಹೋಗಿ ಬನ್ನಿ. ಇಲ್ಲ ಅಂತಂದರೆ ಮಂಗಳವಾರ ಮಾತ್ರ ಹೋಗಿ ಬರೋವಂಥದ್ದು. ಯಾವುದೇ ಕಾರಣಕ್ಕೂ ಕೆಂಪು ಬಟ್ಟೆ ಹಾಕ್ಬಿಡಿ. ಯೆಲ್ಲೋ ಕಲರ್ಸ್ ಬಟ್ಟೆ ತುಂಬ ಯೂಸ್ ಮಾಡಿ. ಆರೆಂಜ್ ಕಲರ್ಸ್ ತುಂಬ ಯೂಸ್ ಮಾಡಿ. ಪಿಂಕ್ ಕಲರ್ಸ್ ತುಂಬ ಯೂಸ್ ಮಾಡಿ. ಹೆಣ್ಮಕ್ಳಾದರೆ, ಗಂಡು ಮಕ್ಕಳಾದರೆ ಆರೆಂಜ್ ಯೂಸ್ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡಬಾರ್ದು ಅನ್ನೋ ಬಟ್ಟೆ ಬಂದು
ಗ್ರೀನ್ ಕಲರ್ ಹಾಕಬೇಡಿ. ಅದೇ ರೀತಿಯಲ್ಲಿ ರೆಡ್ ಕಲರ್ಸು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಪ್ರತಿದಿನ ಓಂ ಶರವಣ ಭವ ಅಂತ ಹೇಳ್ಕೊಳ್ಳೋವಂಥದ್ದು ಒಂದು 9 ಸರಿ. ದೇವಸ್ಥಾನಕ್ಕೆ ಹೋದಾಗ ನಿಮ್ಗೆ ಏನಾದರೂ ಅಲ್ಲಿ ವಿಭೂತಿ ಸಿಕ್ಕಿದ್ರೆ ಪ್ರತಿದಿನ ಹಣೆಗೆ ಹಚ್ಕೊಳ್ಳೋವಂಥದ್ದನ್ನ ಮಾಡಿ ಒಳ್ಳೆ ರಿಸಲ್ಟ್ಸ್ ಈ ಜೂನ್ ತಿಂಗಳಲ್ಲಿ ನೋಡ್ತೀರಾ. ಸೊ 12 ರಾಶಿಗೂ ಯಾವ ಥರ ಇರುತ್ತೆ ಈ ಒಂದು ಜೂನ್ ತಿಂಗಳು ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಪರಿಹಾರಗಳನ್ನೂ ಇನ್ಸ್ಟೆಂಟಾಗಿ ಯಾವ ಥರ ಮಾಡ್ಕೋಬೇಕು, ಯಾವ ಥರ ಎಚ್ಚರಿಕೆ ತೊಗೋಬೇಕು ಅಂತ ಹೇಳಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ರಾಶಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸ್ಟಾರ್ ಟ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ನಿಮಗೆ ಬೇಕಾಗಿರೋಂಥ ಎಲ್ಲ ವಿಷಯದ ವೀಡಿಯೋಗಳಲ್ಲಿರುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಸು ಯಾವುದಾದ್ರೂ ವಿಷಯದ ಬಗ್ಗೆ ಬೇಕು ಅಂತಂದರೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಅದು ಬಿಟ್ಟು ಬರೀ ಡೇಟ್ ಆಫ್ ಬರ್ತ್ಗಳು ಹಾಕಬೇಡಿ. ಸೊ ಅದನ್ನು ನೋಡೋ ಅಷ್ಟು ಟೈಮ್ ನಾನು ಖಂಡಿತವಾಗ್ಲೂ ಇಲ್ಲ. ಸೊ ನಿಮಗೇನಾದರೂ ಕ್ವೆಶ್ಚನ್ಸ್ ಇದ್ದು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ ಹಾಕಿ, ಅದ್ರ ಬಗ್ಗೆ ಯೋಚನೆ ಮಾಡಿ ರಿಸರ್ಚ್ ಮಾಡಿ ಒಂದು ಒಳ್ಳೆ ವಿಡಿಯೋ ಮಾಡಿ ನಿಮಗೆ ಅದೇನಿದೆ ತಲುಪಿಸ್ತೀನಿ. ಸೊ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.